ಆತ್ಮೀಯರೇ ನೋಡಿ, ಬಹುಶಃ ಇದು ಮೊದಲನೇದಾಗಿ ಡಿವೈಡರ್ ಹಾಕಿರೋದೇ ಇದೊಂದು ಅವೈಜ್ಞಾನಿಕವಾಗಿ ಹಾಕಿರತಕ್ಕಂಥದ್ದು. ಇದಕ್ಕೆ ಡಿವೈಡರ್ ಅವಶ್ಯಕತೆ ಇರಲಿಲ್ಲ. ಇದು ಇಲ್ಲಿ ಬಹುಶಃ ಹೇಗೆ ನಮ್ಮ ವ್ಯವಸ್ಥೆಗಳಿದ್ದಾವೆ, ಸರ್ಕಾರಿ ವ್ಯವಸ್ಥೆಗಳು ಅಂತಂದರೆ, ಈ ಗುಂಡಿ ಒಳಗೆ ಯಾರೊಬ್ಬರು ಬಿದ್ದು ಸಾಯಬೇಕು, ಆ ಸತ್ತ ಮೇಲೆ ಒಂದಿಷ್ಟು ಜನ ಸೇರಬೇಕು, ಸೇರಿದ ಮೇಲೆ ಇಲ್ಲಿ ಲಾಠಿ ಚಾರ್ಜು ಗೋಲಿಬಾರ್ ಆಗಬೇಕು, ಆವಾಗ ಅಧಿಕಾರಿಗಳು ಬರ್ತಾರೆ, ಈ ಗುಂಡಿ ರಿಪೇರಿ ಮಾಡ್ತಾರೆ. ಅಂದರೆ ನಮ್ಮ ಈ ವ್ಯವಸ್ಥೆಗಳು ಆ ರೀತಿ ಬಿದ್ದಿದ್ದೊಂದು ಬಹಳ ದೊಡ್ಡ ದುರಂತ. ಅದು ಇತ್ತೀಚೆಗೆ ಇದು ಆಗಿರ್ತಕ್ಕಂಥದ್ದು ಹೈವೇ. ಈ ಹೈವೇ ಇತ್ತೀಚೆಗೆ ಆಗಿರ್ತಕ್ಕಂಥದ್ದು ರೋಡ್ ಈಗಾಗಲೇ ನೋಡಿ ಎಷ್ಟು ನೆಗೆದು ಬಿದ್ದೋಗಿದೆ. ಇನ್ನು ಅದು ಈ ಸಲ ಮಳೆಗಾಲ ಕಮ್ಮಿ ಇದ್ದು, ಏನಾರು ಮಳೆಗಾಲ ಅಕಸ್ಮಾತ್ ಜೋರಾಗಿದ್ದು ಮಳೆಗಾಲ ಆಗಿದ್ದರೆ ಗೋವಿಂದ, ಇಷ್ಟೊತ್ತಿಗಾಗಲೇ ಇದು 5 ಅಡಿ 6 ಅಡಿ ಗುಂಡಿ ಬಿದ್ದಿರೋದು. ಇದ್ರ ಬಗ್ಗೆ ಯಾಕೆ ಇಷ್ಟು ನಿರ್ಲಕ್ಷ್ಯ ತಾಳ್ತಾರೆ ಅನ್ನೋದು ಕೂಡ ಗೊತ್ತಾಗಿರಲ್ಲ. ಹಾಗಾಗಿ ದಯಮಾಡಿ ಕೂಡಲೇ ಗುಂಡಿಯನ್ನು ಮುಚ್ಚಬೇಕು ಮತ್ತು ಈ ಸಂಬಂಧಪಟ್ಟಂಥ ಹೈವೇಲಿ ಎಲ್ಲೆಲ್ಲಿ ಗುಂಡಿಗಳಿದ್ದಾವೆ ಅದನ್ನು ಕೂಡಲೇ ಕ್ಲೋಸ್ ಮಾಡಬೇಕು ಅಂತೇಳಿ ನಾವು ಎಲ್ಲ ಸಾರ್ವಜನಿಕ ಪರವಾಗಿ ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ಮತ್ತು ಯಾರು ಈ ಗುಂಡಿ ಒಳಗೆ ಬಿದ್ದು ಮಕ್ಕಳುಗಳು ಯಾರು ಸಾಯೋದ್ರ ಒಳಗಡೆ ದಯಮಾಡಿ ಇದನ್ನು ಗುಂಡಿ ಮುಚ್ಚಬೇಕು. ನೋಡಿ, ದುರಂತ ಅಂದರೆ ಈ ರೋಡಲ್ಲಿ ಗೌರವಾನ್ವಿತ ನಮ್ಮ AC ಓಡಾಡ್ತಾರೆ, ಮಾನ್ಯ ನ್ಯಾಯಾಧೀಶಗಳು ಓಡಾಡ್ತಾರೆ, ಎಲ್ಲರೂ ಓಡಾಡ್ತಾರೆ. ಇದು ಆದರೂ ಕೂಡ ಈ ಥರ ವ್ಯವಸ್ಥೆಗಳಿದೆ ಅಂತಂದರೆ ಆ ಪರಮಾತ್ಮನೇ ಕಾಪಾಡಬೇಕು. ಆದರೆ ಇನ್ನು ಸಾರ್ವಜನಿಕರ ಜೀವಕ್ಕೆ ಆ ಭಗವಂತನೇ ಗ್ಯಾರಂಟಿ ಕೊಡಬೇಕು ಬಿಟ್ಟರೆ ಈ ಸರ್ಕಾರಿ ಅಧಿಕಾರಿಗಳು ಅಥವಾ ನಮ್ಮ ಚುನಾಯಿತ ಪ್ರತಿಗಳಿಂದಂತೂ ನಾವೇನು ನಿರೀಕ್ಷೆ ಮಾಡೋಕ್ಕೆ ಬರೋಲ್ಲ. ಕೂಡಲೇ ಗುಂಡಿಯನ್ನು ಮುಚ್ಚದೇ ಇದ್ದರೆ ನಾಳೆ ನಾವು ಎಷ್ಟೇ ಮಳೆಗಾಲ ಇರಲಿ ಏನೇ ಇರಲಿ ಈ ರೋಡನ್ನು ಬಂದ್ ಮಾಡಿ ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತೀವಿ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾಯಿದ್ದೀವಿ. ಮಾಸ ನಂಜುಂಡಸ್ವಾಮಿ, ಪ್ರಧಾನ ಸಂಪಾದಕರು, ನಮ್ಮ ಸಮಾಚಾರ ಪಾಕ್ಷಿಕ ಪತ್ರಿಕೆ. ಸಾಗರದ ನಗರ ವ್ಯಾಪ್ತಿಯ ಭೀಮನಕೋಣೆ ರಸ್ತೆ, ಗಾಂಧಿನಗರ ಈ ಭಾಗದ ಒಂದು ಏನು ಮೇನ್ ರೋಡ್ ಭೀಮನಕೋಣೆ ರಸ್ತೆ, ಇದು ಮಂಗಳೂರು ರಸ್ತೆ ಆ್ಯಕ್ಚುಲಿ. ಈ ರಸ್ತೆಯಲ್ಲಿ ಹಲವಾರು ದಿನಗಳಿಂದ ಇದು ಗುಂಡಿ ಬಿದ್ದಿದೆ. ಇಲ್ಲಿ ತಾವು ಕಾಣ್ಬೋದು ನೋಡಿ, ಇಲ್ಲಿ ಏನು ಸಮಸ್ಯೆ ಅಂತಂದರೆ ಡಿವೈಡರ್ ಕೂಡ ಇದೆ. ಚಿಕ್ಕ ರಸ್ತೆ ಇದು. ಏನಾದರೂ ವಾಹನ ಸವಾರರು ಅಥವಾ ಆಟೋ ಚಿಕ್ಕ ಚಿಕ್ಕ ಗಾಡಿಗಳಿಂದ ಈ ಗುಂಡಿನಲ್ಲಿ ಬಿದ್ದು ಡಿವೈಡರಿಗೆ ತಲೆ ಹೊಡೆದು ಏನಾದರೂ ಹೆಚ್ಚು ಕಮ್ಮಿ ಆದರೆ ಜೀವಕ್ಕೆ ಯಾರು ಜವಾಬ್ದಾರಿ? ಹೊಣೆಗಾರರು ಯಾರಾಗತ್ತೆ? ಇದಕ್ಕೆ ನಾವು ಫೇಸ್ಬುಕ್ಕು ಮತ್ತು ಎಲ್ಲ ಕಡೆನೂ ಹಾಕಿದ್ದೀವಿ. ಆದರೂ ಕೂಡ ಅಧಿಕಾರಿಗಳು ಸಂಬಂಧಪಟ್ಟ ಏನು PWDನೋ ಅಥವಾ ನಗರಸಭೆನೋ ಯಾರೋ ಗೊತ್ತಿಲ್ಲ, ಅದು ಸಂಬಂಧಪಟ್ಟವರು ಆದಷ್ಟು ಬೇಗ ಇದನ್ನು ಸರಿಪಡಿಸ್ಕೊಡ್ಬೇಕು. ಜನರ ಜೀವ ಇಲ್ಲೇ ಇದೆ. ಇದು ಮರಣದ ಗುಂಡಿ ಅಂತ ಕೂಡ ಹೇಳ್ಬೋದು. ಹಾಂ ಸರ್, ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಗಮನಕ್ಕೆ ತಗೊಂಡು ಆದಷ್ಟು ಬೇಗ ಇದನ್ನು ಸರಿಪಡಿಸಬೇಕು ಅಂಥೇಳಿ ಕೇಳ್ಕೊಳ್ತಾ ಇದ್ದೀನಿ. ಇಲ್ಲೇ ಇವರು, ನಿಮ್ಮ ಹೆಸರು? ದೇವದಾಸ್ ನಾಯ್ಕ್ ಅಂತ ಈ ಗುಂಡಿಯ ಎದುರು ಭಾಗದ ಮನೆಯವರು. ಹೌದು. ಪ್ರತಿದಿನ ಈ ಸಮಸ್ಯೆಯನ್ನು ನೋಡ್ತಾ ಇರ್ತೀವಿ ನಾವು. ಕೆಲವು ಸಲ ಲೈಟ್ ಇಲ್ದಿದ್ದಾಗಲಂತೂ ಬಂದು ಬೀಳ್ತಾ ಇರ್ತಾರೆ. ಆದಷ್ಟು ಬೇಗ ಇದನ್ನು ಸರಿಪಡಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಓಕೆ, ಧನ್ಯವಾದ ಸರ್. ಬನ್ನಿ ಸರ್. ಕಾಂಕ್ರೀಟ್ ಥಿಕ್ನೆಸ್ ಕಡಿಮೆ ಆಗುತ್ತದೆ ಈಗ. ಅಲ್ಲ, ಕಾಂಕ್ರೀಟ್ ಥಿಕ್ನೆಸ್ ಹಾಕಿದ್ರೆ ಉಳಿಯಲ್ಲ. ಅದು 3 ಇಂಚ್ 4 ಇಂಚ್ ಕಾಂಕ್ರೀಟ್ ಉಳಿಯಲ್ಲ. ಅದರಲ್ಲಿ 8ರಿಂದ 10 ಇಂಚ್ ಕಾಂಕ್ರೀಟ್ ಹಾಕಿದ್ರೆ ಉಳಿತದೆ. ಸರಿ, ಇದು ಮಾಡಿ ಎಷ್ಟು ದಿವಸ ಆಯ್ತು ಸರ್? ಇದು ಮಾಡಿ ಎಷ್ಟು ದಿವಸ ಆಯ್ತು? ಅಲ್ಲ, ಅದು ಮಾಡಿ ನಾವು ಲೀಕೇಜ್ ಆಗಿರೋದಲ್ಲ, ಅದು ಒಳಗಡೆ ಪೈಪ್ ಲೈನ್ ಹೊಡೆದ್ಬಿಟ್ಟು ಬಂದು. ಅಲ್ಲ, ಯಾರು ಒಬ್ಬರು ಹೊಣೆಗಾರ ಬೇಕಲ್ಲ ಇದಕ್ಕೆ? ಯಾರು ಹೊಣೆಗಾರ? ಆಗಲ್ಲ. ಯಾಕೆಂದ್ರೆ ಈಗ ಇದು ವ್ಯವಸ್ಥೆ ಒಳಗೆ ನಗರಸಭೆ ನೀರು ಇಲ್ಲ, ಒಳಗಡೆ ಇರೋ ಪೈಪ್ನಾಗ ನೀರು ಹೋಗುತ್ತೆ. ಅಲ್ಲಲ್ಲ, ಯಾರು ಇದಕ್ಕೆ ಹೊಣೆಗಾರ ಯಾರು ಇಲ್ಲ. ವಾಟರ್ ಸಪ್ಲೈ ಲೈನ್ ಹೋಗುತ್ತೆ ಇದರಲ್ಲಿ, ಅದ್ರೊಳಗಿಂದ ಬಂದಿರೋ ಲೀಕೇಜ್ ನೀರಿದೆಯಲ್ಲ, ಅದರಿಂದ ಹಿಂಗಾಗಿರೋದು. ಅದು ಅಲ್ಲ, ಯಾರೊಬ್ಬರು ಹೊಣೆಗಾರಿಕೆ ಇರಬೇಕಲ್ಲ, ನಾ ಕೇಳ್ತಾ ಇರೋದು. ಸರಿಯಾಗಿದೆ, ಪೈಪ್ ಎಲ್ಲ ಸರಿಯಾಗಿ ಲೀಕೇಜ್ ಎಲ್ಲ ಬಂದ. ಅಲ್ಲಲ್ಲ, ಯಾರಾದರೂ ಒಬ್ಬ ಅಪ್ಪ ಅಮ್ಮ ಬೇಕಲ್ಲ, ದಾತ್ರಿಗಳು ಬೇಕಲ್ಲ, ನಾ ಕೇಳ್ತಾ ಇರೋದು. ಈಗ ನೀವು PWD ಅಲ್ಲ, ನಗರಸಭೆಯವರು ಅಲ್ಲ, ಯಾರೂ ಅಲ್ಲ. ಯಾರು ಹೊಣೆಗಾರ ಯಾರು ಅಂತ ನಾನು ಈ ರೀತಿ ಗುಂಡಿ ಬೀಳುತ್ತೆ, ಮತ್ತೆ ನೀವು ಮುತ್ತೀರಾ, ಮತ್ತೆ ಗುಂಡಿ ಬೀಳುತ್ತೆ. ಸರಿ ಮಾಡಿದ ಮೇಲೂ ಸಹ ಇದನ್ನು ಮಾಡಿ ಸರಿಯಾಗಿ
ಸರಿ ಮಾಡಿದ ಅದು ಸೆಟ್ಲ್ ಆಗ್ಬೇಕು ಮಾಡಿದ್ಮೇಲೆ ಸರ್ ಈಗ ನಾನು ಹೇಳ್ತಿರೋದು ಜನಗಳಿಗೆ ಯಾರು ಇಷ್ಟು ಸಣ್ಣ ಮಕ್ಳುಗಳು ಶಾಲೆಯಿಂದ ಓಡಾಡ್ತಾ ಇರ್ತಾರೆ ಇಲ್ಲ ಭಾಳ ಮಜಾ ಅಂದರೆ ಈ ರೋಡಲ್ಲಿ ಎ ಸಿ ಓಡಾಡ್ತೀನಿ ನಾನು ನೋಡಿದ್ದೀನಿ. ಎ ಸಿ ಮನೆ ಇಲ್ಲೇ, ನ್ಯಾಯಾಧೀಶಗಳ ಕ್ವಾರ್ಟರ್ಸ್ ಇಲ್ಲೇ, ಜಡ್ಜಿಗಳ ಕ್ವಾರ್ಟರ್ಸ್ಗಳು ಎಲ್ಲ ಇಲ್ಲೇ, ಶಾಲಾ ಮಕ್ಕಳುಗಳು ವೆಹಿಕಲ್ ಓಡಾಡ್ತಿರ್ತವೆ, ಅದುಗಳು ಅವ್ರ ಮಕ್ಕಳು ಫುಲ್ಲು ತುಂಬ್ಕೊಂಡು ಓಡಾಡ್ತಾ ಇರ್ತಾರೆ. ಎಲ್ಲರೂ ವೆಹಿಕಲ್ ಒಂಚೂರು ಏನಾದ್ರು ಇದಾಯಿತು ಅಂದರೆ ಏನು ದುರಂತ ಆಗುತ್ತೆ ಸರ್ ಇದು. ಹಾಂ, ಒಂದು ವಾರದ ಹಿಂದೆ ಅದು ರೆಡಿ ಮಾಡಿದ್ವಿ. ಅದು ನೀರು ಲೀಕೇಜ್ ಸಮಸ್ಯೆ ಆಗಿತ್ತು. ಕ್ಯಾಸ್ಟ್ ಐರನ್ ಪೈಪ್, ಅದು PVC ಪೈಪ್ ಬೆಂಡ್ ಮಾಡಿ ಹೆಂಗೋ ಒಳಗೆ ಒಯ್ದು ಮಾಡ್ಬೋದು. ಇದು ಕ್ಯಾಸ್ಟ್ ಐರನ್ ಪೈಪ್ ಇರೋದ್ರಿಂದ ಅದು ಲೀಕೇಜ್ ಆಗ್ಬಿಟ್ಟು ನಮಗೆ ರೋಡ್ ಹಾಳಾಯಿತು. ಅದನ್ನು ನಾವು ಪೈಪ್ ಎಲ್ಲ ಸರಿ ಮಾಡಿದ್ದೀವಿ. ಈಗ ಪೈಪ್ ಸರಿ ಮಾಡಿದ್ದೀವಿ. ಈಗ ಏನಪ್ಪ ಅಂದರೆ ಮತ್ತೆ ಜಲ್ಲಿ ಹಾಕಿ ಯಥಾಸ್ಥಿತಿ ಮಾಡಿದ್ದೀವಿ. ಸ್ವಲ್ಪ ಸಟ್ಲಾಗಲಿ ಅಂತ ಬಿಟ್ಟಿದ್ದೀವಿ. ಆ ಸಟ್ಲಾಗೈತಿ. ಈಗ ಅದಕ್ಕೆ ಕಾಂಕ್ರೀಟ್ ಹಾಕಿ ಮುಚ್ತೀವಿ ಈಗ. ಮತ್ತು ಬೇಸಿಗೆನಲ್ಲಿ ಡಾಮ್ ಬರಪಿಗೆ ಯಾಜಿದೆ ಫಿನಿಶ್ ಮಾಡ್ತೀವಿ. ಶಾಸಕ ಗೋಪಾಲಕೃಷ್ಣ ಬೇಳೂರು ದಯಮಾಡಿ ಈ ಬಗ್ಗೆ ಗಮನ ಹರಿಸಬೇಕು. ಇವತ್ತು ಈಗ ಗೌರವಾನ್ವಿತ ಇಲ್ಲಿಗೆ ಸ್ಥಳಕ್ಕೆ ಅಧಿಕಾರಿಗಳು ಬಂದು ಸಂಬಂಧಪಟ್ಟಂಥವ್ರು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ಕೂಡ ಅದನ್ನು ನೋಡೋಣ, ದಯಮಾಡಿ ಅದು ಮಾಡಿಕೊಡ್ಲಿ. ಅಲ್ಲ, ಇವತ್ತು ಇದು ಮಾಡ್ತಿರಲ್ಲ, ಮಾಡ್ತೀವಿ ಮಾಡಿಬಿಟ್ಟು ಕಾಂಕ್ರೀಟ್ ತುಂಬಿ ಸರಿ ಅದು ಪಕ್ಕ. ಓಕೆ, ಅಕಸ್ಮಾತ್ ಈಗ ಅಧಿಕಾರಿಗಳು ಭರವಸೆ ಕೊಟ್ಟು ಅಥವಾ ವಿಷಯ ತಿಳಿಸಿ ಹೋಗಿದ್ದಾರೆ ನಂಜುಂಡಸ್ವಾಮಿಯವರೇ, ಮುಂದುವರೆದ ಭಾಗ ಈ ಭಾಗದ ಸಂಪೂರ್ಣ ಗಮನಕ್ಕೆ ತಂದಿದ್ದೀವಿ. ವಿಜಯನಗರ ಬಡಾವಣೆ ಮತ್ತು ಗಾಂಧಿನಗರದವರು ಎಲ್ಲ ಟೋಟಲಿ ಎಲ್ಲ ಈ ಎಲೆಗಳೆಯಿಂದ ಹಿಡಿದು ಎಲ್ಲರೂ ಓಡಾಡೋದ ಜಾಗನೇ ನೋಡಿ ಸರ್. ಜೀವದ ಜೊತೆ ಚೆಲ್ಲಾಟ ಆಡಬಾರ್ದು ಅಂತೇಳಿ ನಮಗೇನು ಕೆಲಸ ಇಲ್ಲದೆ ಬಂದು ನಿಂತಿಲ್ಲ ನಾವು. ಇಲ್ಲಪ್ಪ, ಎಲ್ಲರಿಗೂ ಕೆಲಸ ಇರುತ್ತೆ. ನಮ್ಮ ಟೈಮ್, ಇಂಪಾರ್ಟೆಂಟ್ ಟೈಮನ್ನು ನಾವು ಇದಕ್ಕೆ ಕೊಟ್ಟಿದ್ದೀವಿ ಸರ್. ಯಾರೋ ನಮ್ಮವರ ಸಂಬಂಧಿಕರು ಯಾರು ಬೇಕಾದ್ರೆ ಏನು ಬೇಕಾದ್ರೆ ಆಗ್ಬೋದು, ಆಯಿತಾ? ಆಗಿದೆ ನೋಡಿ ಸರ್, ಇದು ನಿಮ್ಮ ಜವಾಬ್ದಾರಿ. ನಾವು ಶಾಸಕರ ಗಮನಕ್ಕೂ ತಂದಿದ್ದೀವಿ, ಗೋಪಾಲಕೃಷ್ಣ ಬೇಳೂರವ್ರ ಗಮನಕ್ಕೂ ತಂದಿದ್ದೀವಿ, ಆಯಿತಾ? ನಾಳೆ ಅವರು ನಿಮಗೆ ಏನು ಹೇಳ್ತಾರೋ ಗೊತ್ತಿಲ್ಲ. ಇಲ್ಲ, ನಾವು ಇವತ್ತು ನಾಳಿದ್ರೆ ಅದನ್ನು ಕಾಂಕ್ರೀಟ್ ಅಟೆಂಡ್ ಮಾಡಿಸ್ತೀವಿ. ಸೇರೆಗಾರರಿಗೆ ಹೇಳಿದ್ದೀವಿ. ಈಗ ಆಗಲೇ ಬೆಳಿಗ್ಗೆ ಹೇಳಿದ್ದೀವಿ, ಅಟೆಂಡ್ ಮಾಡಿಸ್ತೀವಿ, ಟೆಂಪ್ರವರಿ ಅಟೆಂಡ್ ಮಾಡಿಸ್ತೀವಿ. ಮತ್ತು ಬೇಸಿಗೆಯಲ್ಲಿ ಫುಲ್ ಫಿನಿಶ್ ಮಾಡ್ತೀವಿ ನಾವು. ಓಕೆ, ಇದಿಷ್ಟು ಇವತ್ತಿನ ವಿಷಯ. ಓಕೆ, ಧನ್ಯವಾದ ಸರ್.